ಚಂದ್ರ ಭೂಮಿಯ ಸುತ್ತ, ಭೂಮಿ ಸೂರ್ಯನ ಸುತ್ತ ರೌಂಡ್ ಹೊಡೆಯುವಾಗ ಕೆಲವೊಮ್ಮೆ ಈ ಮೂರು ಆಕಾಶ ಕಾಯಗಳು ಒಂದೇ ಸರಳ ರೇಖೆಯಲ್ಲಿ ಬರುತ್ತವೆ. ಹೀಗೆ ಈ ಮೂರು ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬಂದ್ರೆ ನಾವು ಅದನ್ನ ಚಂದ್ರ ಗ್ರಹಣ ಅಂತೀವಿ. ಹುಣ್ಣಿಮೆಯ ಸುತ್ತಮುತ್ತವೇ ಚಂದ್ರ ಗ್ರಹಣ ಆಗುತ್ತೆ. ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಅಡ್ಡ ಬರೋದ್ರಿಂದ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳೋದಕ್ಕೆ ಅಡ್ಡಿಯಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ಈ ಗ್ರಹಣದಲ್ಲಿ ಚಂದ್ರನ ಮೇಲೆ ಸೂರ್ಯನ ಬೆಳಕಿನ ಬದಲು ಭೂಮಿಯ ನೆರಳು ಬೀಳುತ್ತೆ. ಇದರಿಂದ ಭೂಮಿ ಮೇಲೆ ನಿಂತು ನೋಡುವ ನಮಗೆ ಚಂದ್ರನ ಮೇಲೆ ಕತ್ತಲು ಕವಿದಂತೆ ಕಾಣುತ್ತೆ. ಇದುವೇ ಚಂದ್ರಗ್ರಹಣ. ಕೆಲವೊಮ್ಮೆ ಇದೇ ರೀತಿ ಸರಳ ರೇಖೆಯಲ್ಲಿ ಮೂರು ಬಂದಾಗ ಒಮ್ಮೊಮ್ಮೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಿರುತ್ತೆ. ಇದರಿಂದ ಸೂರ್ಯನಿಂದ ನೇರವಾಗಿ ಭೂಮಿ ಮೇಲೆ ಬೀಳೋ ಬೆಳಕಿನ ಕಿರಣಗಳಿಗೆ ಚಂದ್ರ ಅಡ್ಡ ಬರ್ತಾನೆ. ಭೂಮಿ ಮೇಲಿರೋ ನಾವು ಸೂರ್ಯನ ಕಡೆ ನೋಡಿದಾಗ ನಮಗೆ ಸೂರ್ಯ ಚಂದ್ರನ ಹಿಂದೆ ಅಡಗಿ ಕುಳಿತಂಗೆ ಕಾಣುತ್ತೆ. ಇದನ್ನು ನಾವು ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಅಮಾವಾಸ್ಯೆಯ ಸುತ್ತಮುತ್ತ